ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸದೆ ನಿಮ್ಮ ಪವಿತ್ರಾತ್ಮ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 25ನೇ ಅಧ್ಯಾಯ 15ರಿಂದ. ಕೀರ್ತನೆಗಳು 25:15. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ, ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ನೋಡಿ, ದಾವೀದರಸರ ಮಾತು. ಬಹಳ ಕಷ್ಟ, ಸಂಕಟ, ದುಃಖಗಳಿಂದ ದೇವರು ಬಿಡುಗಡೆ ಮಾಡಿದ ಮೇಲೆ, ದಾವೀದರಸರಿಗೆ ದೇವರನ್ನೇ ತಿಳಿಯಪಡಿಸಿದ ಮೇಲೆ, ದಾವೀದರಸರ ಒಂದು ದೃಷ್ಟಿ ಯಾರಲ್ಲಿ ಹೋಯಿತು? ದೇವರ ಮೇಲೆಯೇ ಹೋಯಿತು. ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವುದು, ಅಲ್ಲಿ ಏನು ಹೇಳಿದೆಯೋ ಅದರಂತೆ ನಡೆಯುವುದು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಇದನ್ನು ಬಹಳ ಸಲ ತಿಳ್ಕೊಂಡಿದ್ದೇವೆ. ನಮಗೆ ಯಾವಾಗ ದೇವರು ದರ್ಶನ ಕೊಟ್ಟರೋ, ಅನೇಕ ರೀತಿ ನಮ್ಮ ವೈರಿಗಳೊಂದಿಗೆ ದೇವರೇ ಯುದ್ಧ ಮಾಡಿ ಅನೇಕ ಕೇಡು, ಗಂಡಾಂತರ, ಮರಣದ ಪಾಶಾಚತ್ತಗಳ ಕೈಯಿಂದ ದೇವರು ಬಿಡಿಸಿ ಕಾಪಾಡಿದ್ರೋ, ಆಮೇಲೆ ನಮ್ಮ ಮನಸ್ಸು ಕೂಡ ಏನಾಗಬೇಕು? ದೇವರಲ್ಲೇ ಇರಬೇಕು. ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ಉದಾಹರಣೆಗೆ ಪಕ್ಷಿ ಹಿಡಿಯೋರು ಬಲೆ ಹೊಡ್ತಾರೆ. ಆ ಬಲೆಗೆ ಪಕ್ಷಿ ಸಿಕ್ಕ ಹಾಕೊಂಡ್ರೆ ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮೀನು ಹಿಡಿಯಲು ಬಲೆ ಹಾಕ್ತಾರೆ. ಆ ಬಲೆ ಒಳಗಡೆ ಮೀನು ಸಿಕ್ಕ ಹಾಕೊಂಡ್ರೆ ಅದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ಇವತ್ತು ಅನೇಕ ವಿರೋಧಿಗಳು ಏನು ಮಾಡ್ತಾರೆ? ದೇವರಿಂದ ಆದುಕೊಂಡವರನ್ನ ನಾನಾ ರೀತಿ ಹಿಂಸೆ ಕೊಡಲಿಕ್ಕೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಕೇಡು ಮಾಡಬೇಕು, ಹಾಳು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾರೆ. ಆಗ ಅಂಥ ಕಡೆಯಿಂದ ಕೂಡ ದೇವರು ಅಲ್ಲಿಂದ ಬಿಡಿಸುವವರು, ಆ ವಿರೋಧಿಗಳ ಕೈಯಿಂದ ತಪ್ಪಿಸುವವರು ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಹಾಗೆ ನನಗೆ ಕೂಡ ಬಹಳ ವಿರೋಧಿಗಳಿದ್ದರು. ಒಂದು ಸಮಯದಲ್ಲಿ ಎಲ್ಲ ರೀತಿಯಿಂದ ಬಿಡಿಸಿಕೊಂಡು ಬಂದರು. ಈಗಲೂ ಕೂಡ ನನ್ನನ್ನು ಈಗ ಯಾರು ಅಂತ ವಿರೋಧಿಗಳು ಇಲ್ಲ. ಎಲ್ಲ ವಿರೋಧಿಗಳಿಂದ ಬಿಡಿಸಿ ಕಾಪಾಡಿದ್ದಾರೆ. ಬಲೆಯಿಂದ ರಕ್ಷಿಸುವವರು ದೇವರಾಗಿದ್ದಾರೆ. ಹಾಗೆ ನಮ್ಮ ವಿರೋಧಿಗಳಿಂದಲೂ ನಮ್ಮನ್ನು ಬಿಡಿಸುವವರು ದೇವರಾಗಿದ್ದಾರೆ. ಹಾಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ, ಮಾಡ್ತಾ ಇರುವಾಗ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇರುವಾಗ, ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ, ನಮ್ಮ ಸಹಾಯಕ್ಕೆ ನಿಂತಿದ್ದಾರೆ. ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾ ಇದ್ದಾರೆ. ಪವಿತ್ರಾತ್ಮ ಅಂದರೆ ಪರಮಾತ್ಮನ ಮೂಲಕ, ಸರ್ವ ಸೃಷ್ಟಿಕರ್ತನ ತಂದೆಯಾದ ದೇವರು ಅಂದರೆ ಬೈಬಲಲ್ಲಿ ಯೆಹೋವ, ನಮ್ಮ ಸಂಸ್ಕೃತಿಯಲ್ಲಿ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೇವೆ. ಅವರ ಮೂಲಕ ನಮ್ಮನ್ನು ಅವರು ನಡೆಸ್ತಾ ಇರುವಾಗ, ಆ ಸರ್ವ ಸೃಷ್ಟಿಕರ್ತನದ ದೇವರಲ್ಲಿ ನಾವು ನಮ್ಮ ಮನಸ್ಸನ್ನು ಇಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. 16ನೇ ವಚನ. ನಾನು ಒಬ್ಬಂಟಿಗನು, ಬಾಧೆ ಪಡುವವನು ಆಗಿದ್ದೇನೆ, ನೀನು ಕಟಾಕ್ಷವಿಟ್ಟು ನನ್ನನ್ನು ಕರುಣಿಸು. ಹಾಗೆ ನೋಡಿ, ದೇವರು ಆದುಕೊಂಡವರಿಗೆ ಯಾರು ಬಿಡೋದಿಲ್ಲ, ಎಲ್ಲರೂ ಅವರನ್ನ ಕೈ ಬಿಟ್ಟಿರ್ತಾರೆ. ಇದನ್ನು ಹಿಂದೆ ಕೂಡ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಯಾಕೆ? ಇದ್ದಿದ್ದನ್ನ ಇದ್ದಾಗೆ, ಕಂಡಿದ್ದನ್ನ ಕಂಡಾಗೆ, ನ್ಯಾಯ ರೀತಿ ಮಾತಾಡುವಾಗ ಗಂಡನಿಗೂ ಆಗೋದಿಲ್ಲ, ಹೆಂಡತಿಗೂ ಆಗೋದಿಲ್ಲ, ಮಕ್ಕಳಿಗೂ ಆಗೋದಿಲ್ಲ, ಅಣ್ಣ ತಮ್ಮದರು, ಅಕ್ಕ ತಂಗಿಯರು, ಸ್ವಂತ ಒಂದು ಬಳಗದವರಿಗೆ ಯಾರಿಗೂ ಆಗುವುದಿಲ್ಲ. ಯಾಕೆ? ಅವರು ಲೋಕದ ಮನುಷ್ಯರು. ಆಗ ಅವರು ಏನು ಮಾಡ್ತಾರೆ? ಒಬ್ಬಂಟಿಗರಾಗಿ ಬಿಡ್ತಾರೆ. ಎಲ್ಲರೂ ತಲ್ಲಿ ಬಿಡ್ತಾರೆ. ಅದು ಮಾತ್ರ ಅಲ್ಲ, ಹೊಡೆಯೋದು, ಬಡಿಯೋದು, ಕೈಕಾಲು ಮುರಿಯೋದು, ಅವ್ರ ಮೇಲೆ ಕೇಸ್ ಕೊಡೋದು, ಕಂಪ್ಲೇಂಟ್ ಕೊಡೋದು, ಜೈಲಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬರ್ತದೆ. ಆಗ ದೇವರು ಯಾರನ್ನು ಆದುಕೊಳ್ತಾರೋ, ಕೆಲವರನ್ನು ದೇವರು ಒಬ್ಬಂಟಿಗರನ್ನಾಗಿ ಮಾಡಿ, ದೇವರ ಸಾಕ್ಷಿಯನ್ನಾಗಿ, ಬೋಧಕನನ್ನಾಗಿ ಮಾಡಲು ದೇವರವರನ್ನ ಶುದ್ಧೀಕರಿಸ್ತಾರೆ. ಹಾಗೆ ಇವತ್ತೇನು ಮಾಡ್ತಾರೆ? ಆ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಬರ್ತದೆ ಪರಿಸ್ಥಿತಿ. ಅನೇಕ ಪ್ರವಾದಿಗಳಿಗೂ ಸಾಕ್ಷಿಗಳಿಗೂ ಬಂದು ಹೋಯಿತು. ನನಗೆ ಗೊತ್ತಿದ್ದ ಹಾಗೆ ಕೆಲವೇ ಮಂದಿಗಳಿಗೆ ಭೂಲೋಕದಲ್ಲಿ ದೇವರ ದರ್ಶನ ನನಗೆ ಆದ ಮೇಲೆ ಕೂಡ ಕೆಲವರಿಗೆ ಈ ರೀತಿ ಆಗಿದೆ. ಅದೇ ಪರಿಸ್ಥಿತಿ ನನಗೆ ಕೂಡ ಬಂತು ಹೋಯಿತು. ಅದಕ್ಕೆ ನಾನು ಒಬ್ಬಂಟಿಗನಾದರೂ ಬಾಧೆ ಪಡುವವನು ಆಗಿದ್ದೇನೆ. ಏನೇ ಆದರೂ ಒಂದು ವೇಳೆ ಆ ರೀತಿ ನಾವು ಕೂಡ ಒಬ್ಬಂಟಿಗರಾಗಬೇಕಾದರೂ, ಯಾವುದೇ ಎಷ್ಟೇ ಬಾಧೆ ಬಂದರೂ ದೇವರನ್ನು ಬಿಡಬಾರದು. ಸತ್ಯ ಸುವಾರ್ತೆಯನ್ನು ಸಾರು
ಮಾರುತ್ತಾ ಮುಂದೆ ನಾವು ಸಾಗಬೇಕು. ಸಂಪೂರ್ಣ ನಮ್ಮ ಆತ್ಮ ಶರೀರ ಪ್ರಾಣವನ್ನು ದೇವರಿಗೆ ಒಪ್ಪಿಸಿ, ದೇವರೇ ಮನುಷ್ಯನಾಗಿ ಭೂಲೋಕಕ್ಕೆ ಬಂದಾಗ ಯಾವ ರೀತಿ ತಂದೆ ಆತ್ಮ ಶರೀರ ಪ್ರಾಣವನ್ನು ತಂದೆಯಾದ ದೇವರಿಗೆ ಒಪ್ಪಿಸಿ ಪ್ರಾಣ ಬಿಟ್ಟರೋ ಅದೇ ಒಂದು ಭರವಸೆ ನಮ್ಮಲ್ಲಿ ಇರಬೇಕು. ಕಾರಣ ದೇವರನ್ನು ತಿಳಿಸಪಡಿಸುವುದಕ್ಕೆ ನಮಗೆ ದೇವರ ಬಳಿಗೆ ಕೈಲಾಸಕ್ಕೆ ಅಂದರೆ ಪರಲೋಕಕ್ಕೆ ಹೋಗಲಿಕ್ಕೆ ಒಂದು ದಾರಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ನೀನು ಕಟಾಕ್ಷವಿಟ್ಟು ನನ್ನನ್ನು ಕರುಣಿಸವು ಅಂತೇಳಿ, ಆಗ ನಾವು ಅಂಥ ಕಷ್ಟದಲ್ಲಿ ಏನು ಮಾಡಬೇಕು? ದೇವರಿಗೆ ಹೇಳಬೇಕು, ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನ ಮೇಲೆ ಕರುಣೆ ಕೃಪೆ ತೋರಪ್ಪ. ಅಂದರೆ ಕಷ್ಟ ಸಂಕಟ ದುಃಖ ನನಗೆ ಬರೋದು ಬೇಡ ಅಂತ ನಾವು ಹೇಳಬಾರ್ದು. ಅದನ್ನು ಸಹಿಸಿಕೊಳ್ಳಲು ಬೇಕಾದ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನವನ್ನು ನನಗೆ ನೀನು ಕೊಡು ಅಂತೇಳಿ ದೇವರಲ್ಲಿ ನಾವು ಬೇಡಬೇಕು. 17 ನನ್ನ ಮನೋವ್ಯಥೆಗಳನ್ನು ನಿವಾರಿಸು, ಸಂಕಟಗಳಿಂದ ನನ್ನನ್ನು ಬಿಡಿಸು. ನನ್ನ ಮನೋವ್ಯಥೆ ಒಂದು ವೇಳೆ ಯೋಚನೆ ಮಾಡಿ ಮಾಡಿ ಬಹಳ ಒಂಥರ ಮಾನಸಿಕವಾಗಲೂ ಕೂಡ ಆಗಬಹುದು. ಅದನ್ನು ನೀನೇ ನಿವಾರಿಸು. ಮಾನಸಿಕರಾಗಿ ಅದನ್ನು ಬಿಡಬೇಡ. ಧೈರ್ಯ ಶಾಂತಿ ಸಮಾಧಾನವನ್ನು ಕೊಡು. ಸಂಕಟಗಳಿಂದ ನನ್ನನ್ನು ಬಿಡಿಸು. ಬಹಳ ಸಂಕಟ ಇದೆ ನನ್ನ ಆತ್ಮ ಶರೀರ ಪ್ರಾಣಕ್ಕೆ, ಅದರಿಂದ ನನ್ನನ್ನು ಬಿಡುಗಡೆ ಮಾಡು. ನಿನ್ನ ಪ್ರೀತಿಯಲ್ಲಿ ಮಾಡು. ನಿನ್ನ ಪ್ರೀತಿ ಸಾಹಿಲದೇನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ನಿನ್ನ ಕಾವಲು ದೂತರ ಮೂಲಕ ರಕ್ಷಣೆ ಕೊಡುವ ಪವಿತ್ರಾತ್ಮರಿಂದ ನಮ್ಮನ್ನು ನಡೆಸುವುದು. ನಾವು ಒಬ್ಬಂಟಿಗರಾದರೂ ಬಾಧೆ ಪಡುವವರಾದರೂ ಆ ಸಮಯದಲ್ಲಿ ನಾವು ಪ್ರಾರ್ಥಿಸುವರಾಗಬೇಕು. 18ನೇ ವಚನ, ನಾನು ಕುಗ್ಗಿದವರನ್ನು ಕಷ್ಟಪಡುವವರನ್ನು ನೋಡಿ ನನ್ನ ಎಲ್ಲ ಪಾಪಗಳನ್ನು ಪರಿಹರಿಸು. ನೋಡಿ, ಅಂಥ ಕಷ್ಟದಲ್ಲಿ ದಾವೀದರಸರು ಏನು ಮಾಡಿದರು? ಕುಗ್ಗಿ ಹೋದವರಿಗೂ ಕುಗ್ಗಿದವರನ್ನು ಕಷ್ಟಪಡುವುದನ್ನು ನೋಡಿ ಯಾರ್ಯಾರು ಕುಗ್ಗಿ ಹೋಗಿದ್ದಾರ ಇವತ್ತು ದೇವರೊಂದಿಗೆ ಜೀವಿಸುವಾಗ ಇತರ ದುಷ್ಟ ಜನರಿಂದ ಮತ್ತು ನಾನಾ ರೀತಿಯ ಒಳ್ಳೆಯ ರೀತಿಯಲ್ಲಿ ಕಷ್ಟ ಸಂಕಟ ದುಃಖ ಪಡೆದು ಯಾರು ಜೀವನವನ್ನು ನಡೆಸ್ತಾರೋ ಹಾಗೆ ಎಲ್ಲವನ್ನು ನೋಡಿ ನನ್ನ ಎಲ್ಲ ಪಾಪಗಳನ್ನ ಪರಿಹರಿಸು. ಅಂಥವರಿಗಾಗಿ ಕೂಡ ನಾವು ಪ್ರಾರ್ಥಿಸಬೇಕು. ನಾವು ನಮಗೆ ಮಾತ್ರ ಅಲ್ಲ, ಮೊತ್ತ ಮೊದಲು ಇತರರಿಗಾಗಿ ಕೂಡ ನಾವು ಪ್ರಾರ್ಥಿಸಬೇಕಾಗಿದೆ. ಅಂದರೆ ದೇವರೊಂದಿಗೆ ಜೀವಿಸುವಾಗ ಯಾರು ಕಷ್ಟ ಸಂಕಟ ದುಃಖಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾರೋ, ವೈರಿಗಳಿದ್ದಾರೋ ಅವರಿಗಾಗಿ ನಾವು ಮೊಟ್ಟ ಮೊದಲು ಅವರಿಗೆ ನಾವು ಪ್ರಾರ್ಥಿಸಬೇಕು. ನಮಗೂ ಕೂಡ ಪ್ರಾರ್ಥಿಸಿಕೊಳ್ಳಬೇಕು. 19ನೇ ವಚನ, ನನಗೆ ಎಷ್ಟೋ ಮಂದಿ ಶತ್ರುಗಳು ಇದ್ದಾರಲ್ಲ, ಅವರು ಕಡು ವೈರದಿಂದ ನನ್ನನ್ನು ಹಾಗೆ ಮಾಡುತ್ತಾರೆ. ನೋಡಿ, ಎಷ್ಟೋ ಮಂದಿ ನನಗೆ ಶತ್ರುಗಳಿದ್ದಾರೆ, ಅವರು ನನ್ನನ್ನು ಹಾಗೆ ಮಾಡ್ತಾರೆ. ಹಾಗೆ ನಮ್ಮ ವೈರಿಗಳಿಗೂ ನಾವು ಕೂಡ ಹೇಳಬೇಕು, ದೇವರೇ ಎಷ್ಟು ಕಷ್ಟಗಳು ಇಂಥ ವೈರಿಗಳು ಹಾಗೆಗಾರರು ಇದ್ದಾರೆ, ಅವರು ನನ್ನನ್ನು ಹಾಗೆ ಮಾಡ್ತಾ ಇದ್ದಾರೆ, ಶತ್ರುಗಳು ಇದ್ದಾರೆ ಅಂತೇಳಿ ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ನಾನು ಕೂಡ ಇರುವ ಸ್ಥಳದಲ್ಲಿ ಒಳಗೆ ಬಹಳ ಕುಯುಕ್ತಿ ಬುದ್ಧಿಯನ್ನು ಬಹಳ ಹೆಂದ್ರು ದೇವರ ಮೇಲೆ ಒಂದು ಭರವಸೆ ಇಟ್ಟಿರುವುದರಿಂದ, ದೇವರು ನನ್ನನ್ನು ಸ್ವೀಕಾರ ಮಾಡಿರುವುದರಿಂದ, ದೇವರ ಆತ್ಮ ನನ್ನಲ್ಲಿ ಇರುವುದರಿಂದ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವರಿಗೆ ಬರುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡುತ್ತಲೇ ಇದ್ದಾರೆ. ಈಗ ಆದರೂ ಇವನನ್ನು ಏನು ಮಾಡೋಕ್ಕೂ ಆಗೋದಿಲ್ಲಲ್ಲ ಅಂತ ಸ್ವಲ್ಪ ಸಮಾಧಾನದಲ್ಲಿ ಹೋಗಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಕುಯುಕ್ತಿ ಬುದ್ಧಿ ಮಾಡುತ್ತಲೇ ಇದ್ದಾರೆ ಇವತ್ತಿನ ದಿವಸ ಕೂಡ. ಆದರೂ ಏನಾಗ್ತದೆ ಅಲ್ಲಿ ಅವರದ್ದು ಏನೇ ಆಟ ನಡೆಯೋದಿಲ್ಲ, ಎಲ್ಲದಕ್ಕೂ ದೇವರೇ ಉತ್ತರ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 20 ನನ್ನ ಪ್ರಾಣವನ್ನು ಕಾಪಾಡಿ ಉಳಿಸು, ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ, ನನಗೆ ಆಶಾಭಂಗವಾಗಬಾರದು. ನನ್ನ ಪ್ರಾಣವನ್ನು ಕಾಪಾಡಿ ಉಳಿಸು. ಶತ್ರುಗಳು ಪ್ರಾಣವನ್ನು ಕೂಡ ತೆಗಿಲಿಕ್ಕೆ ನೋಡ್ತಾರೆ. ಉದಾಹರಣೆಗೆ ಈಗ ಅನೇಕ ರಾಜಕಾರಣಿಗಳನ್ನ ನೋಡೋಣ, ಅವರು ಮಾಡಿದ ತಪ್ಪನ್ನು ಅವರ ಪ್ರತಿಯೊಂದು ತಪ್ಪನ್ನು ತಿಳಿಸಿದರೆ ಏನು ಮಾಡ್ತಾರೆ? ಅವರು ಬೇರೆ ರೌಡಿಗಳನ್ನು ಬಿಟ್ಟು ಅವರಿಗೆ ಕುಡಿಯೋಕ್ಕೆ ತಿನ್ನಕ್ಕೆ ಕೊಟ್ಟು ಏನು ಮಾಡ್ತಾರೆ? ಅಥವಾ ಎಷ್ಟೋ ಬಹಳ ದೊಡ್ಡ ಐಶ್ವರ್ಯವಂತರು ಅವರಿಗೆ ಕೂಡ ತಪ್ಪನ್ನು ತಿಳಿಸಿದಾಗ ರೌಡಿಗಳಿಗೆ ಎಷ್ಟೆಷ್ಟೋ ಲಕ್ಷ ಕೊಟ್ಟು ಏನು ಮಾಡ್ತಾರೆ? ಅಲ್ಲಿ ಕೊಲೆ ಮಾಡಿಸ್ತಲೇ ಇದ್ದಾರೆ. ಅದಕ್ಕೆ ಅಂಥ ಸಮಯದಲ್ಲಿ ಕೂಡ ಏನಾಗ್ತದೆ? ಸರಿಯಾಗಿ ಜೀವಿಸುವವರಿಗೆ ಪ್ರಾಣಕ್ಕೆ ಕೂಡ ಅಪಾಯ ಇದೆ. ಅದಕ್ಕಾಗಿ ದಾವೀದರಸರು ಪ್ರಾರ್ಥಿಸಿದರು, ನನ್ನ ಪ್ರಾಣವನ್ನು ಕಾಪಾಡಿ ನೀನು ಉಳಿಸು. ದೇವರ ನಾಮಕ್ಕೆ ಸ್ತೋತ್ರ. ಇಂಥ ಸಮಯ ನಮಗೆ ಬಂದಾಗ ಅಥವಾ ಬರುತ್ತದೆ ಅಂತೇಳಿ ಯೋಚನೆ ಆದಾಗ ನಾವು ಕೂಡ ಹಾಗೆ ದೇವರಲ್ಲಿ ಪ್ರಾರ್ಥಿಸಬೇಕು. ಒಂದು ವೇಳೆ ಅಂಥವರ ಕೈಲಿ ನಮ್ಮ ಪ್ರಾಣ ಹೋಗಬೇಕು ಅಂತಾದರೆ ದೇವರ ಇಚ್ಛೆ, ಏನು ಮಾಡೋಕ್ಕಾಗೋದಿಲ್ಲ, ಅದಕ್ಕೂ ಸಂತೋಷ. ಆದರೆ ನಾವು ಪ್ರಾರ್ಥಿಸಲೇಬೇಕು. ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ, ಯೇಸುವಿನ ನಾಮದಲ್ಲಿ ಬಂದಾಗ ಅವರಿಗೆ ಮೊದಲೇ ಗೊತ್ತಿತ್ತು ಇಂಥ ವೈರಿಗಳು ನನ್ನನ್ನು ಒಬ್ಬ ಹಿಡಿದು ಕೊಡ್ತಾನೆ, ಹೀಗೆಲ್ಲ ಆಗ್ತದೆ, ನನ್ನ ಪ್ರಾಣ ಹೀಗೆ ಹೋಗ್ತದೆ ಅಂತೇಳಿ ದೇವರಲ್ಲಿ ಅವರು ಪ್ರಾರ್ಥಿಸಿದರು. ತಂದೆ, ಇಂಥ ಈ ಕಷ್ಟ ನಿನ್ನ ಚಿತ್ತವಾದರೆ ಕಷ್ಟದ ಕೊಡವು ತೊಳಗಿ ಹೋಗಲಿ, ಆದರೂ ನಿನ್ನ ಚಿತ್ತದಂತೆ ನೆರವೇರಲಿ ಅಂತ ಹೇಳಿದರು. ನೋಡಿ, ಕಷ್ಟ ಸಂಕಟ ದುಃಖಗಳು ಅಂತೇಳಿ ಆ ತಂದೆಯಾದ ದೇವರಿಗೆ ಅವರ ಒಂದು ಬಳಗಡೆ ಆತ್ಮವನ್ನು ಮನುಷ್ಯನ ರೂಪದಲ್ಲಿ ಮಗನಾಗಿ ಕಳಿಸಿದಾಗ ಎಂತಿಂಥ ಕಷ್ಟಗಳನ್ನು ನೀನು ಅನುಭವಿಸಲೇಬೇಕು ಅಂತ ಮೊದಲೇ ತೀರ್ಪು ಮಾಡಿ
ಕಳಿಸಿದ್ರು. ಆದರೂ ದೇವರು ಏನು ಮಾಡಿದ್ರು, ಯೇಸು ಸ್ವಾಮಿ ಪ್ರಾರ್ಥಿಸಿದರು. ಆದರೆ ತಂದೆಯಾದ ದೇವರ ಚಿತ್ತ ಅದು ಆಗಿತ್ತು, ಅನುಭವಿಸಿದರು. ಅದೆಲ್ಲವೂ ನಡೆದು ಹೋಯಿತು. ಆದರೆ ಕೊನೆಗೆ ಏನಾಯಿತು, ಅವರು ಪರಲೋಕಕ್ಕೆ ಏರಿ ಹೋದರು. ಇದು ದೇವರು ಆದುಕೊಂಡ ನಮಗೆ ಕೂಡ ಒಂದು ವೇಳೆ ದೇವರು ನಮ್ಮನ್ನು ಆದುಕೊಂಡಿದ್ದರೆ, ನಾವು ದೇವರನ್ನು ಹಿಂಬಾಲಿಸುವುದಾದರೆ, ದೇವರು ನಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಸುವುದಾದರೆ, ಒಂದು ವೇಳೆ ಸಾಯಲೇಬೇಕು, ದೇವರಿಗಾಗಿ ರಕ್ತ ಒಯ್ಲಿ ಸುರಿಲೇಬೇಕು ಅಂತ ದೇವರ ಚಿತ್ತವಾದರೆ ಯಾರ ಕೈಯಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಖಂಡಿತವಾಗಿ ಅದು ನೆರವೇರ್ತದೆ. ಅದಕ್ಕೂ ನಾವು ತಯಾರಾಗಿರಬೇಕು. ಆದರೆ ನಾವು ಪ್ರಾರ್ಥಿಸಬೇಕು. ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ, ನನಗೆ ಆಶಾಭಂಗವಾಗಬಾರದು. ದೇವರೇ, ನಾನು ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ. ಯಾಕೆಂದರೆ ಇತರರು ನೋಡೋನು ಅವನು ದೇವರು ಹಾಗೆ ಅಂತೆ, ದೇವರು ಹೀಗೆ ಅಂತೆ, ಆ ರೀತಿ ಮಾತಾಡ್ತಾನೆ, ಈ ರೀತಿ ಮಾತಾಡ್ತಾನೆ, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತ ಹೇಳ್ತಾನೆ. ಆಗ ಅವನಿಗೆ ಯಾಕೆ ಈ ರೀತಿ ಕಷ್ಟ ಬಂತು, ಯಾಕೆ ಶಿಕ್ಷೆ ಬಂತು ಅಂತೇಳಿ ಹೀಯಾಳಿಸ್ತಾರೆ, ಮಾಡ್ತಾರೆ. ಅದಕ್ಕಾಗಿ ಕೂಡ ದಾವೀದರಸರು ಪ್ರಾರ್ಥಿಸಿದರು. ಹಾಗೆ ನಾವು ಕೂಡ ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಚಿತ್ತ ಏನು ಅಂತ ಗೊತ್ತಿಲ್ಲಪ್ಪ, ಆದರೆ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಬೇಕು, ನಿನ್ನ ಪ್ರೀತಿಯಲ್ಲಿ ನಡೆಸೆಂಬುದಾಗಿ ಕಷ್ಟ ಬಂದಾಗ ನಾವು ಕೂಡ ಪ್ರಾರ್ಥಿಸಬೇಕು. 21 ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಕಷ್ಟ ಬಂತು ಅಂತೇಳಿ ಅನೇಕ ಆ ಕಡೆ ಈ ಕಡೆ ತಿರುಗಾಡೋದು, ಮಾಯಾ ಮಂತ್ರ, ಜ್ಯೋತಿಷ, ವಿಗ್ರಹಾರಾಧನೆಗೆ, ದೇವರ ಕಾಲಿಗೆ ಹೋಗಿ ಬೀಳುವಂಥದ್ದು, ಆ ಮಾನವರು ಈ ಮಾನವರು, ಅಂಥವರು ಇಂಥವರು, ಆ ಸ್ವಾಮೀಜಿ ಈ ಗುರು ಅಂತೇಳಿ ಅದೆಲ್ಲ ಏನೂ ನಡೆಯೋದಿಲ್ಲ. ಸರ್ವ ಸೃಷ್ಟಿಕರ್ತನಾದಂಥ ದೇವರನ್ನೇ ನಾವು ನಿರೀಕ್ಷಿಸಿಕೊಂಡಿರಬೇಕು. ಅನೇಕ ಪ್ರವಾದಿಗಳು, ಸಾಕ್ಷಿಗಳು ಆಗಲೇ ಹೇಳಿದಾಗೆ ದೇವರೇ ಮನುಷ್ಯನ ಅವತಾರಕ್ಕೆ ಬಂದಾಗಲೂ, ಅನೇಕ ಕಷ್ಟ ಸಂಕಟ ದುಃಖಗಳು ಬಂದಾಗಲೂ, ವಿರೋಧಿಗಳಿಂದ ನಾನಾ ಥರದ ಶಿಕ್ಷೆಗಳು ಬಂದಾಗಲೂ ಅವರೆಲ್ಲ ಏನು ಮಾಡಿದರು, ದೇವರ ಮೇಲೆ ನಿರೀಕ್ಷೆ ಇಟ್ಟರು. ತನ್ನ ಆತ್ಮ ಶರೀರ ಪ್ರಾಣವನ್ನು ದೇವರಿಗೆ ಒಪ್ಪಿಸಿದರು. ಅದೇ ರೀತಿ ಇವತ್ತು ಕೂಡ ಏನಾಗಿದೆ, ನಾವು ಕೂಡ ಅದೇ ರೀತಿಯಲ್ಲಿ ಇರಬೇಕು. ಇದಕ್ಕೊಂದು ಉದಾಹರಣೆ ಕೊಟ್ಟಿದ್ದೇನೆ. ರಾಮನಗರ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಸಹೋದರಿ ಕೂಡ ಇವತ್ತು 34ನೇ ವರ್ಷ ನಡೀತಾ ಇದೆ ಅಂತ ಅವಳು ಹೇಳಿದ್ಲು. ಆದರೆ ತಂದೆ ತಾಯಿ ಎಲ್ಲ ತಂಗಿಯಂದಿರು ಎಲ್ಲರೂ ಬಿಟ್ಟು ಹಾಕಿದ್ರು ಕೂಡ, ಅನ್ನ ಬಿಟ್ಟು ಹಾಕಿದ್ರು ಕೂಡ ಇವತ್ತು ಅಂಗವಿಕಲ, 2 ಕಾಲು ಬರದಳಾಗಿದ್ದಾಳೆ. ಕಣ್ಣಲ್ಲೇ ನೋಡಲಿಲ್ಲ, ಫೋನಲ್ಲಿ ಮಾತಾಡಿಕೊಳ್ತಾ ಇದ್ದೇವೆ. ಬೇರೆಯವರು ಕೂಡ ಈ ವಿಷಯವನ್ನು ತಿಳಿಸಿದ್ರು. ಪರಿಸ್ಥಿತಿ ಯೋಚನೆ ಮಾಡುವಾಗಲೇ ದೇವರೇ, ಹುಡುಗಿ ಯಾಕೆಯಪ್ಪ ಈ ರೀತಿಯಲ್ಲಿ, ನನಗೂ ಕೂಡ ಬಹಳ ಬೇಸರವಾಗ್ತಾ ಇದೆ. ಆದರೆ ಹುಡುಗಿ ಏನು ಮಾಡಿದ್ದಾಳೆ, ದೇವರಲ್ಲಿ ಭರವಸೆ ಇಟ್ಟಿದ್ದಾಳೆ. ದೇವರ ಪ್ರೀತಿ ಹೇಗಿದೆ ಬ್ರದರ್, ಹಾಗೆ ಆಗಿ ಹೋಗಲಿ. ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೇನೆ ನಾನು, ನನ್ನ ಬಗ್ಗೆ ದೇವರಿಗೆ ಏನು ಚಿತ್ತ ಇದೆ ಅಂತ ಗೊತ್ತಿಲ್ಲ ಅಂತ ಒಂದೇ ಒಂದು ಭರವಸೆ ಇಟ್ಟುಬಿಟ್ಟಿದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂತ ಭರವಸೆ ಇವತ್ತು ನಮ್ಮಲ್ಲಿ ಕೂಡ ಇರಬೇಕು. ಹಾಗಾದರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ನಿರ್ದೋಷ ಭಕ್ತಿಯು ಯಥಾರ್ಥವು ನನ್ನನ್ನು ಕಾಯಲಿ. ನೋಡಿ, ಮತ್ತೆ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿರ್ದೋಷ ಭಕ್ತಿ, ನನ್ನಲ್ಲಿ ದೋಷವಿಲ್ಲದ ಭಕ್ತಿ, ಯಥಾರ್ಥವು ನನ್ನನ್ನು ಕಾಯಲೆಪ್ಪ. ಯಾವುದೇ ಕೆಟ್ಟ ಯೋಚನೆ, ಕೆಟ್ಟ ಕೆಲಸ ಕಾರ್ಯಗಳು ನನ್ನಿಂದ ಆಗಬಾರದು, ನಡೆಯಬಾರದು ಎಂಬುದಾಗಿ ಪ್ರಾರ್ಥಿಸಿದರು. ಹಾಗೆ ನಾವು ಕೂಡ ದೇವರಲ್ಲಿ ಹೇಳಬೇಕು, ದೇವರೇ, ನನಗೆ ನಿರ್ದೋಷ ಯಾವುದೇ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಯೋಚನೆಗಳು ಬರಬಾರದು. ಯಥಾರ್ಥ ಭಕ್ತಿ ಇರುವ ಹಾಗೆ, ನಿನ್ನನ್ನು ಹಿಂಬಾಲಿಸುವ ಹಾಗೆ ನನ್ನನ್ನು ಆಶೀರ್ವದಿಸುವುದೇನ ಪವಿತ್ರ ಆತ್ಮನ ಮೂಲಕ ನಡೆಸಪ್ಪ ಅಂತೇಳಿ ನಾವು ದೇವರಲ್ಲಿ ಬೇಡಬೇಕು. 22ನೇ ವಚನ, ದೇವರೇ ಇಸ್ರಾಯೇಲರನ್ನು ಎಲ್ಲ ಬಾಧೆಗಳಿಂದ ವಿಮೋಚಿಸು. ಆದರೂ ನೋಡಿ, ದಾವೀದರಸರು ಅಷ್ಟು ಕಷ್ಟ ಸಂಕಟ ದುಃಖದಲ್ಲಿದ್ದರೂ ಕೂಡ ಇಸ್ರಾಯೇಲರಿಗೆ ಬಹಳ ಕಷ್ಟ ಸಂಕಟ ದುಃಖಗಳು ವೈರಿಗಳಿಂದ ಬಂತು. ಯಾಕೆಂದರೆ ಇಸ್ರಾಯೇಲರಲ್ಲಿ ತಪ್ಪಿ ಹೋದರು. ದೇವರನ್ನೇ ತಿಳಿಯಪಡಿಸಿ ಅವರ ಜೀವಿತದಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಬಂದರೂ ಕೂಡ ಏನಾಗ್ತು, ಅಲ್ಲಿನ ಕಡೆಗೆ ಅವರು ಏನು ಮಾಡಿದರು, ವಿಗ್ರಹಾರಾಧನೆಗೆ, ಮಾಯಾ ಮಂತ್ರಕ್ಕೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಹೋದರು. ಬಹಳ ಶಿಕ್ಷೆಗೆ ಒಳಪಟ್ಟಿದ್ರು, ಪಡುತ್ತಲೇ ಇದ್ರು. ಆಗ ದಾವೀದರಸರು ಇಂಥ ಕಷ್ಟ ಇದ್ರೂ ಕೂಡ ಅವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ದೇವರೇ, ಅವರ ಮೇಲೆ ನೀನು ಕರುಣೆ ತೋರು, ಎಲ್ಲ ಬಾಧೆಗಳಿಂದ ವಿಮೋಚಿಸು, ಅವರನ್ನು ಕ್ಷಮಿಸು, ನಿನ್ನ ಪ್ರೀತಿಯಲ್ಲಿ ನಡೆಸುವಂತ. ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಕೂಡ ಅನೇಕ ಕಷ್ಟ ಸಂಕಟ ದುಃಖಗಳಿಗೆ ಸಿಕ್ಕಿ ಹಾಕೊಂಡಾಗ, ದೇವರಿಂದ ಆದುಕೊಂಡವರಿಗೆ ಕಷ್ಟಗಳು ಬಂದಾಗ ಇತರರಿಗೆ ಅಲ್ಲ, ದೇವರು ಯಾರನ್ನು ಕರೆದಿದ್ದಾರೋ ಅವರನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅವರು ಕಷ್ಟ ಸಂಕಟ ದುಃಖಗಳು ಯಾವುದೇ ರೀತಿಯಲ್ಲಿ ಬಂದಾಗಲೂ ಕೂಡ ಅಂಥವರಿಗಾಗಿ ನಾವು ದೇವರಲ್ಲಿ
ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರ. ಉದಾಹರಣೆಗೆ ದೇವರೇ ಮನುಷ್ಯನ ಅವತಾರ ಎತ್ತಿ ಬಂದಾಗ ಶಿಲುಬೆಯನ್ನು ತೂಗಾಡಿಕೊಂಡು ಕೊನೆಯ ಒಂದು ಶಬ್ದವನ್ನು ಹೇಳಿದ್ರು, ತಂದೆ ಇವರನ್ನು ಕ್ಷಮಿಸಿ, ಇವರು ಏನು ಮಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಅಂತೇಳಿ ವೈರಿಗಳನ್ನು ಕ್ಷಮಿಸಿದ್ರು. ಆದರೆ ವೈರಿಗಳನ್ನು ಕ್ಷಮಿಸಿದ್ರು. ಹಾಗೆ ನಾವು ಕೂಡ ಅವರನ್ನು ಕ್ಷಮಿಸಬೇಕು ಮತ್ತು ದೇವರಿಂದ ಆದುಕೊಂಡವರಿಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅವರಿಗಾಗಿ ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಇಲ್ಲಿಗೆ 25ನೇ ಅಧ್ಯಾಯ ಮುಕ್ತಾಯವಾಯಿತು. 26ನೇ ಅಧ್ಯಾಯಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 26. ಯೆಹೋವನೇ, ನನಗೋಸ್ಕರ ನ್ಯಾಯವನ್ನು ನಿರ್ಣಯಿಸು, ನಾನಾದರೂ ನಿರ್ದೋಷಿಯಾಗಿಯೇ ನಡೆದುಕೊಂಡಿದ್ದೇನೆ ಅಂತೇಳಿ ದಾವೀದರಸರಲ್ಲಿ ಪ್ರಾರ್ಥಿಸಿದರು. ದೇವರೇ, ನನಗೋಸ್ಕರ ನ್ಯಾಯ ಅಂದರೆ ವಿರೋಧಿಗಳು ಬಂದಾಗ ಅವರು ಏನು ಮಾಡ್ತಾರೋ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ಅವರಿಗೆ ನನಗೆ ನ್ಯಾಯವನ್ನು ತೀರಿಸಪ್ಪ ಅಂದರೆ ವೈರಿಗಳಿಗೆ ಅದರ ಶಿಕ್ಷೆಯನ್ನು ಕೊಡು ಅಂತ ಇದರ ಅರ್ಥ. ಹಾಗೆ ನಾವು ಕೂಡ ಪ್ರಾರ್ಥಿಸಬೇಕು, ನನಗೋಸ್ಕರ ನ್ಯಾಯವನ್ನು ನಿರ್ಣಯಿಸು, ಒಂದು ವೇಳೆ ತಪ್ಪು ಮಾಡಿದರೂ ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸು, ಮುಂದೆ ನಡೆಯುವ ನಡೆ, ನುಡಿ, ಕ್ರಿಯೆ, ಮಾತು ಪ್ರತಿಯೊಂದು ನೀನೇ ನನಗೆ ತಿಳಿಸಿ ನನ್ನನ್ನು ನಡೆಸಪ್ಪ ಅಂತೇಳಿ ಪ್ರಾರ್ಥನೆ. ನಾನಾದರೂ ನಿರ್ದೋಷವಾಗಿಯೇ ನಡೆದುಕೊಂಡಿದ್ದೇನೆ. ದಾವೀದರಸರು ಹೇಳ್ತಾ ಇದ್ದಾರೆ, ನಾನು ನಿರ್ದೋಷಿಯಾಗಿ ನಡೆದುಕೊಂಡಿದ್ದೇನೆ, ಯಾವುದೇ ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರ. ಆದರೂ ಒಂದು ತಪ್ಪು ಮಾಡಿದ್ದಾರೆ, ಕಡೆಗೆ ಶಿಕ್ಷೆಯನ್ನು ಅನುಭವಿಸಿದ್ರು. ಹಾಗೆ ಇವತ್ತು ನಾವು ಕೂಡ ಈ ರೀತಿ ನಾನು ನಿರ್ದೋಷಿಯಾಗಿ ನಡೆದುಕೊಂಡಿದ್ದೇನೆ ಅಂತ ಹೇಳಲು ಸಾಧ್ಯವಿಲ್ಲ. ನಾವು ಯಾಕೆಂದರೆ ನಮ್ಮ ತಾಯಿ ತಂದೆ ಪಾಪಿಗಳು ಆಗಿದ್ರು. ಆ ಒಂದು ರಕ್ತದಲ್ಲಿ ನಾವು ಪ್ರತಿಯೊಬ್ಬರು ಹುಟ್ಟಿದವರು ಆ ರಕ್ತ ಸಂಬಂಧದವರೇ. ಆದ್ದರಿಂದ ಪಾಪಗಳು ನಮ್ಮ ಮೇಲೆ ಇರ್ತವೆ, ನಮ್ಮನ್ನು ಕೂಡ ಹೊಂಚಿ ಹಾಕ್ತಲೇ ಇರ್ತದೆ ಪಾಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರಾದ ಪೌಲರು ರೋಮಪುರದವರಿಗೆ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ ಕೂಡ ಇದನ್ನೇ ನಾವು ಅಪೊಸ್ತಲರು ಕೂಡ ಹೇಳಿದ್ದಾರೆ. ನನಗೆ ಒಳ್ಳೆಯದು ಮಾಡಬೇಕು ಅಂತ ಹೇಳಿದ್ರು, ಆ ಮನಸ್ಸು ನನಗೆ ಒಪ್ತಾ ಇಲ್ಲ, ನನ್ನನ್ನು ಪಾಪಗಳು ನನ್ನನ್ನು ನಡೆಸ್ತಾ ಇದೆ, ಅದು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪ ಅದನ್ನು ಮಾಡಿತು, ಒಳ್ಳೆಯದಕ್ಕೆ ಆಗ್ತಾನೇ ಇಲ್ಲ ಎಂಬುದಾಗಿ. ಹಾಗೆ ನಮ್ಮಲ್ಲಿ ನಮ್ಮ ಮನಸ್ಸು ಕೂಡ ಒಂದೊಂದು ಸಲ ಪಾಪಕ್ಕೆ ಹೋಗುತ್ತದೆ. ಆದ್ದರಿಂದ ನಾವು ನಾನಾದರೂ ನಿರ್ದೋಷಿಯಾಗಿ ನಡೆದುಕೊಂಡಿದ್ದೇನೆ ಅಂತ ನಾವು ಹೇಳಬಾರದು. ದೇವರೇ, ನಾನು ಪಾಪಿ, ನನ್ನನ್ನು ಕ್ಷಮಿಸುವ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದೇ ಕಾರಣಕ್ಕೂ ದೇವರ ಮುಂದೆ ನಾವು ಪಾಪ ಇಲ್ಲ ಅಂತ ಹೇಳಿದರೆ ನಾವು ದೇವರ ಮುಂದೆ ಬಹಳ ಸುಳ್ಳುಗಾರರಾಗಿರುತ್ತೇವೆ ಅಂತೇಳಿ ಯಾಕೋಬ 1ನೇ ಅಧ್ಯಾಯ 8ನೇ ವಚನದಲ್ಲಿ ಓದುವಾಗ ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ನಾನು ಕದಲದೆ ಯೆಹೋವನಲ್ಲೇ ಭರವಸೆ ಇಟ್ಟಿದ್ದೇನೆ. ನಮಗೆ ಸ್ತೋತ್ರವಾಗಲಿ. ಆದರೂ ದೇವರು ದರ್ಶನವಾದ ಮೇಲೆ ಆ ಕಡೆ ಕದಲಾದೆ ಏನೇ ಮಾಡಿದರೂ ದೇವರಲ್ಲಿಯೇ ಭರವಸೆ ಇಟ್ಟು ಮುಂದೆ ನಡೆದರು. ಆದರೆ ಆ ರೀತಿ ನಡಿಬೇಕಾದ್ರೂ ಕೂಡ ದೇವರ ಪ್ರೀತಿ ಆಶೀರ್ವಾದ ಇಲ್ಲದೆ ಯಾರೂ ದೇವರನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ಯಾವ ಕಾರ್ಯ ಕೂಡ ನಡೆಯಲು ಸಾಧ್ಯವಿಲ್ಲ. ಪ್ರತಿ ಒಂದು ದೇವರಿಂದಲೇ ಆದ ಕಾರ್ಯಗಳು. ಈಗ ಸಂಪೂರ್ಣವಾಗಿ ಎಂಥ ಕಷ್ಟ ದುಃಖ ಸಮಯದಲ್ಲಿ ಕೂಡ ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ನಡಿಬೇಕಾದ್ರೆ ದೇವರ ಆಶೀರ್ವಾದ, ದೇವರ ಜ್ಞಾನ, ತಿಳುವಳಿಕೆ ಇಲ್ಲದೆ ಖಂಡಿತವಾಗಿ ಯಾರು ಏನು ಮಾಡಲು ಏನು ಆಗಲು ಸಾಧ್ಯವಿಲ್ಲ. ಆದರೂ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಮುಂದೆ ಸಾಗಬೇಕು. 2ನೇ ವಚನ, ಯೆಹೋವನೇ, ನನ್ನನ್ನು ಪರಿಶೀಲಿಸು, ನನ್ನ ಅಂತರಿಂದ್ರಿಯವನ್ನು, ಹೃದಯವನ್ನು ಪರಿಶೋಧಿಸು. ದೇವರಿಗೆ ಹೇಳ್ಬೇಕು, ಯಾಕೆಂದ್ರೆ ದೇವರು ಪ್ರತಿಯೊಬ್ಬರ ಹೃದಯವನ್ನ ಮಾಡೋರಾಗಿದ್ದಾರೆ. ಇದನ್ನು ದಾವೀದರಸರು ಕೂಡ ಅನೇಕ ಕಡೆ ಹೇಳಿದ್ದಾರೆ. 1 ಸಮುವೇಲನ ಪುಸ್ತಕದಲ್ಲಿ ಕೂಡ 16ನೇ ಅಧ್ಯಾಯ 7ನೇ ವಚನದಲ್ಲಿ, ಸಮುವೇಲನೇ, ಅವರ ಅಂದ ಚಂದಗಳನ್ನು ನೋಡಬೇಡ, ನೀನು ಅವರ ಅಂತರಿಂದ್ರಿಯಗಳನ್ನು ಪರಿಶೋಧಿಸುವನು ನಾನೇ ಆಗಿದ್ದೇನೆಂಬುದಾಗಿ ದೇವರು ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಏನಾಗಬೇಕು, ಇದಕ್ಕೆ ಹೇಳುವಂಥದ್ದು ಪ್ರತಿಯೊಬ್ಬರ ಹೃದಯ ಮನಸ್ಸು ಯಾವಾಗಲೂ ಶುದ್ಧವಾಗಿರಬೇಕು. ಮನಸ್ಸಿನಲ್ಲಿ ಒಂದು ಯೋಚನೆ ಮಾಡಿಕೊಂಡು ನಾವು ಬಾಯಲ್ಲಿ ಎಷ್ಟೇ ನೈಸು ಮಾತಾಡ್ಬೋದು, ಎಷ್ಟೇ ರಸ ಮಾತಾಡ್ಬೋದು, ಅಂದ ಚಂದ ಮಾತಾಡ್ಬೋದು, ಆದರೆ ಪ್ರತಿ ಒಂದನ್ನ ದೇವರು ಪರೀಕ್ಷಿಸುವವರಾಗಿದ್ದಾರೆ. ಇವರು ಹೃದಯಪೂರ್ವಕವಾಗಿ ಸರಿಯಾಗಿ ಒಳ್ಳೆ ಮನಸ್ಸು ಯೋಚನೆಯಿಂದ ಮಾತಾಡ್ತಾರೋ ಅಥವಾ ಕಪಟಿಗಳಾಗಿ ಹೃದಯದಲ್ಲಿ ಒಂದು, ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಒಂದು ಇವರು ಮಾತನಾಡ್ತಾರಾ ಎಂಬುದಾಗಿ. ಹಾಗೆ ನಾವು ಏನು ನೋಡಬೇಕು, ದಾವೀದರಸರಾಗಿ ಯೆಹೋವನೇ ನನ್ನನ್ನು ಪರಿಶೀಲಿಸು. ಆ ಒಂದು ನಡತೆಯಲ್ಲಿ ನಾವು ಕೂಡ ಸಂಪೂರ್ಣ ಶುದ್ಧ ಮನಸ್ಸುಳ್ಳವರಾಗಿ ನಡೆದರೆ ಮಾತ್ರ ದೇವರು ಅಲ್ಲಿ ನಮ್ಮ ಮೇಲೆ ಕೃಪೆ ಕರುಣೆ ತೋರೋರಾಗಿದ್ದಾರೆ. ನನ್ನ ಅಂತರಿಂದ್ರಿಯವನ್ನು, ಹೃದಯವನ್ನು ಪರಿಶೋಧಿಸು. ಅಂತರಿಂದ್ರಿಯ ಅಂದರೆ ಏನು, ನಮ್ಮ ಮನಸ್ಸು ಇಡೀ ಯೋಚನೆ ಮಾಡೋ
ಎಂಬುದೊಂದು ಮತ್ತು ನನ್ನ ಹೃದಯದೊಳಗೆ ಏನಾದರೂ ಕೆಟ್ಟದ್ದು ಯೋಚನೆ ಮಾಡಿದ್ದೇನೋ ಪ್ರತಿಯೊಂದನ್ನು ನೀನು ಪರೀಕ್ಷಿಸಪ್ಪ, ನಿನ್ನ ಮಾರ್ಗದಲ್ಲೇ ನಡೆಸು. ಹಾಗೆ ದೇವರೊಂದಿಗೆ ಜೀವಿಸುವಾಗ ದೇವರ ದರ್ಶನವಾದ ವೇಳೆ ನಂಬುದು ಇತರರ ಹಾಗೆ ಕೂಡ ಇವತ್ತು ಅನೇಕರು ನಾವು ದೇವಮಾನವರು ಅಂಥವರು ಇಂಥವ್ರು ಅಂತ ಹೇಳಿಕೊಂಡು ನಾವು ಇವತ್ತು ಬಹಳ ಟಿವಿಗಳಲ್ಲಿ ಪ್ರತಿ ಒಂದಲ್ಲಿ ಮೊಬೈಲಲ್ಲಿ ಪೇಪರ್ಗಳಲ್ಲಿ ಎಲ್ಲ ನೋಡಬಹುದು. ಒಂದೊಂದು ದೇವಮಾನವರು ಪುಣ್ಯಕ್ಷೇತ್ರಗಳು ಅಂಥವರು ಇಂಥವ್ರನ್ನ ತಿಳ್ಕೊಂಡು ಏನು ಮಾಡಿದ್ದಾರೆ, ಏನು ಮಾಡ್ತಲೇ ಇದ್ದಾರೆ. ಪ್ರತಿಯೊಂದು ಧರ್ಮದಲ್ಲಿ, ಒಂದೆರಡು ಧರ್ಮದಲ್ಲೆಲ್ಲ ಎಲ್ಲ ಧರ್ಮದಲ್ಲಿ ಕೂಡ ಇವತ್ತು ದೇವಮಾನವರು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಇದನ್ನ ಏನಾಗಿದೆ ಅಲ್ಲಿ ಹೃದಯ ಕೆಟ್ಟು ಹೋಗಿದೆ, ಮನಸ್ಸು ಕೆಟ್ಟು ಹೋಗಿದೆ. ಆದ್ರಿಂದ ದೇವರ ಹೆಸರು ಇದನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಅವರಿಗೆ ಧೈರ್ಯ ಇದೆಯೋ? ನನ್ನ ಅಂತರಿಂದ್ರಿಯವನ್ನು, ನನ್ನ ಹೃದಯವನ್ನು ಪರೀಕ್ಷೆ ಅಂತ ಹೇಳೋ ಮನಸ್ಸು ಅವರಿಗೆ ಧೈರ್ಯ ಬರೋದಿಲ್ಲ. ಆದರೆ ನಾವು ಹಾಗೆ ಆಗಬಾರದು. ಇಂದಿನ ಜೀವಿತವನ್ನು ಬಿಟ್ಟು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮ ಹೃದಯ ಮನಸ್ಸು ಒಂದಾಗಿ ಇರಬೇಕು. ಸಂಪೂರ್ಣ ದೇವರಲ್ಲಿ ಭರವಸೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥದ್ದು. ಮನಸ್ಸಲ್ಲಿ ಒಂದು, ಬಾಯಲ್ಲಿ ಒಂದು, ಇತರವನ್ನು ಮಾಡಬಾರ್ದು. ಇವತ್ತು ಉದಾಹರಣೆಗೆ ಕ್ರಿಶ್ಚಿಯನ್ಗಳು ಅಂತ ಹೇಳಿಕೊಳ್ಳೋರೆ ಭಾಳ ಜನ ಪ್ರಸಾರ ಮಾಡ್ತಾರೆ. ಆದರೆ ಏನು ಮಾಡ್ತಾರೆ, ಜಾಸ್ತಿ ದುಡ್ಡು ಕೊಟ್ಟವರ ಮೇಲೆ ಪ್ರೀತಿ, ಅದರಲ್ಲೂ ಜಾಸ್ತಿ ಯಾರು ಕೊಡ್ತಾರೋ ಅವರ ಮೇಲೆ ಜಾಸ್ತಿ ಐಶ್ವರ್ಯವಂತರು ಯಾರು ಇರ್ತಾರೆ, ದೊಡ್ಡ ದೊಡ್ಡ ಮನೆ, ಗಾಡಿಗಳು, ಬಟ್ಟೆ ಎಲ್ಲ ಹಾಕ್ಕೊಂಡು ಸ್ಟೈಲ್ ಮಾಡಿಕೊಂಡು ಬೆಳ್ಳಿ ಬಂಗಾರ ಇಟ್ಟುಕೊಂಡು ಯಾರು ತಿರುಗಾಡ್ತಾರೋ ಅವರ ಮೇಲೆ ಮಾತ್ರ ಈ ಸೇವಕರುಗಳಿಗೆ ಮತ್ತು ದೇವ ಮಾನವರಿಗೆ ಅಂತ ಹೇಳೋರು ಎಲ್ಲರಿಗೂ ಅವರ ಮೇಲೆ ಬಹಳ ಪ್ರೀತಿ. ಬಡ ಬಗ್ಗರವರು ಎಷ್ಟೇ ಒಳ್ಳೆಯವರಾದರೂ, ಎಷ್ಟೇ ಕಷ್ಟ ಸಂಕಟ ದುಃಖದಲ್ಲಿ ಆದರೂ ಕೂಡ ಅವರು ಬೇಡವೇ ಬೇಡ. ಆಗವರ ಹೃದಯ ಮನಸ್ಸು ನನ್ನದು ಪರೀಕ್ಷಿಸಿ ನೋಡು ಅಂತ ಹೇಳಕ್ಕೆ ಆಗ್ತದ ಇಲ್ಲ. ಯೂಟ್ಯೂಬಲ್ಲಿ ಕೂಡ ಇವತ್ತು ಏನು ಮಾಡ್ತಾರೆ, ಅನೇಕ ಅವರ ಬರೀ ಆಶೀರ್ವಾದ ವಾಕ್ಯಗಳನ್ನ ತೆಕ್ಕೊಂಡು ಮುಖಕ್ಕೆ ಒಂದೊಂಥರ ಮಾತಾಡಿಕೊಂಡು ಶಾಪ, ಕಷ್ಟ, ಸಂಕಟ, ದುಃಖಗಳ ವಾಕ್ಯಗಳನ್ನೆಲ್ಲ ಮುಚ್ಚಿಟ್ಟು ಬರೀ ಪ್ರೀತಿಯ ವಾಕ್ಯಗಳನ್ನ ನಡೆಸುತ್ತಾ ಹಣ ಸಂಪಾದನೆ ಮಾಡಿ ಇವತ್ತು ಏನೇನೋ ಮಾಡ್ತಾ ಇದ್ದಾರೆ. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ ದುಡ್ಡಿಗಾಗಿ. ಇದೆಲ್ಲವನ್ನ ದೇವರು ಪರೀಕ್ಷಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನಾವು ಕೂಡ ಏನು ಮಾಡಬೇಕು, ನಮ್ಮ ಹೃದಯವನ್ನು, ಅಂತರಂಗವನ್ನು ನಾವು ಪರೀಕ್ಷಿಸಿ ನಮ್ಮನ್ನು ನಾವೇ ಪರೀಕ್ಷಿಸಬೇಕು. ಆ ದೇವರಿಗೆ ಹೇಳುವಂಥ ಧೈರ್ಯ ನಮ್ಮಲ್ಲಿ ಕೂಡ ಇರಬೇಕು. ಆ ಮಟ್ಟಿಗೆ ನಾವು ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 3ನೇ ವಚನ, ನಿನ್ನ ಕೃಪೆಯನ್ನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇನೆ, ನಿನ್ನ ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ. ಅಂದರೆ ಏನು ಹೇಳ್ತಾ ಇದ್ದಾರೆ, ನಿನ್ನ ಕೃಪೆ, ನೀನು ನನ್ನ ಜೀವಿತದಲ್ಲಿ ಮಾಡಿದಂಥ ಸಹಾಯ, ಪ್ರೀತಿ, ಕರುಣೆಯನ್ನು, ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನ ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದೇನೆ, ನಿನ್ನ ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ. ದೇವರ ಸತ್ಯದಲ್ಲಿ ನಡೆದುಕೊಂಡಿದ್ದೇನೆ. ಏನು ಹೇಳಿದೆಯೋ ಅದೇ ಮಾರ್ಗದಲ್ಲಿ ನಾನು ನಡೆದಿದ್ದೇನೆ ಅಂತ. ಹಾಗೆ ದೇವರು ಆದುಕೊಂಡವರಿಗೆ ದೇವರು ಯಾವ ಮಾರ್ಗದಲ್ಲಿ ನಡೆಸ್ತಾರೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ಉದಾಹರಣೆಗೆ ಈಗ ದಾವೀದ ಅರಸರನ್ನು ಕೂಡ ಏನು ಮಾಡಿದರು, ಕುರಿಕಾಯನ್ನು ಕರೆಸಿಕೊಂಡು ಅಂಥ ಗೋಲಿಯಾತ ಫಿಲಿಸ್ಟಿಯರ ರೌಡಿಯನ್ನ ಕೊಲೆ ಮಾಡಿ ಆಮೇಲೆ ಅವನ ರುಂಡವನ್ನು ಕತ್ತರಿಸಿ ಜೆರುಸಲೇಮಿಗೆ ತೆಗೆದು ಹೋಗುವ ಹಾಗೆ ಮಾಡಿದರು. ಆಗಷ್ಟೆಲ್ಲ ಕೆಲಸ ಯಾರಿಂದ ಆಯಿತು? ದೇವರಿಂದ ಆಯಿತು. ಆದರೆ ದಾವೀದ ಅರಸರಿಗೆ ಸಮಯದಲ್ಲಿ ಗೊತ್ತಿರಲಿಲ್ಲ, ದೇವರೇ ನನ್ನ ಮೂಲಕ ಇಂಥ ವೈರಿಗಳನ್ನು ಸದೆ ಬಡಿದ್ರು, ಇಂಥ ವೈರಿಯನ್ನು ಸದೆ ಬಡಿದ್ರು ಅಂತೇಳಿ. ಹಾಗೆ ಇವತ್ತು ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ದೇವರೇ ಮಾಡುವವರಾಗಿದ್ದಾರೆ. ಉದಾಹರಣೆಗೆ ಇವತ್ತು ನಮ್ಮ ಭಾರತ ದೇಶದ ಸುತ್ತು ನಮ್ಮ ಸೈನಿಕರಿದ್ದಾರೆ. ಹೊರಗಿಂದ ಎಷ್ಟೋ ಅಪಾಯ ಇದೆ ಭಾರತ ದೇಶಕ್ಕೆ. ಅವರನ್ನು ಮಿಲಿಟರಿಯವರ ಕೈಯಲ್ಲಿ ಏನು ಮಾಡ್ತಾರೆ, ಹೆಣ ಬೀಳಿಸ್ತಾರೆ ಅವರನ್ನು. ಅದು ಕೂಡ ಯಾರಿಂದ? ರಾಷ್ಟ್ರವನ್ನು ಕಾಯುವ ಒಂದು ಕೆಲಸ ದೇವರಿಂದಲೇ ನೇಮಕ. ಅವರಿಗೆ ಆ ಕೆಲಸವಾಯಿತು. ಈಗ ಪೊಲೀಸ್ ಒಂದು ಕೊಲೆ ಮಾಡಿದವ್ರನ್ನು, ಕಳ್ಳತನ ಮಾಡಿದವ್ರನ್ನು ಹಿಡಿತಾರೆ, ಹೊಡಿತಾರೆ, ಒದಿತಾರೆ, ಬಾಯಿ ಬಿಡಿಸ್ತಾರೆ. ಅದು ದೇವರಿಂದ ನೇಮಕವಾದ ಕೆಲಸಗಳೇ, ಶತ್ರುಗಳನ್ನು ಸದೆಬಡಿಯುವುದಕ್ಕೆ. ಹೀಗೆ ಅದು ಅವರವರ ಮೂಲಕ ಯಾರು ಏನನ್ನ ಮಾಡ್ತಾರೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ಅದು ಈ ಪ್ರಾಪಂಚಿಕದ ವಿಷಯ. ಆದರೆ ಇವತ್ತು ದೇವರು ಆದುಕೊಂಡಂತ ನಾವು ಏನು ಮಾಡಬೇಕು, ನಾವು ಅಂಥದಕ್ಕೆ ಹೋಗಬಾರದು. ದೇವರು ಖಂಡಿತವಾಗಿ ನಾವು ವಾಕ್ಯವನ್ನು ಹಿಡಿದು ನಾವು ಶಾಂತಿ ಸಮಾಧಾನದಿಂದ ದೇವರು ಹೇಳಿದ ಮಾರ್ಗದಲ್ಲಿ, ದೇವರು ಮತ್ತು ದೇವರ ಪ್ರವಾದಿಗಳು ಸಾಕ್ಷಿಗಳು ಯಾವ ರೀತಿ ಜೀವಿಸಬೇಕು ಅಂತ ತೋರಿಸಿದ ಮಾರ್ಗದಲ್ಲೇ ನಾವು ನಡೆಯಬೇಕಾಗಿದೆ. ನಮ್ಮ ಸೈನಿಕರು ಇವತ್ತು ಯಾರಾಗಿದ್ದಾರೆ, ನಮ್ಮ ರಕ್ಷಕನು ಯಾರಾಗಿದ್ದಾರೆ? ಸರ್ವ ಸೃಷ್ಟಿಕರ್ತ ದೇವರ ಪರಮಾತ್ಮ ಭಗವಂತನಾಗಿದ್ದಾರೆ. ಆದರೆ ಇವತ್ತು ಆರ್ಮಿಯವರು ಮಿಲಿಟರಿಯವರ ಒಂದು ಕೈಯಲ್ಲಿ ನಾವು ಈ ವಿಷಯವನ್ನು ಕೇಳಿದ್ದೇವೆ ಈಗ. ಆದರೆ ಅದು
ರಾಷ್ಟ್ರವನ್ನು ಕಾಯುವುದು ರಾಜಕೀಯ ಪ್ರಾಪಂಚಿಕ ವಿಷಯ. ನಾವು ಹಾಗೆ ಆಗಬಾರದು. ದೇವರ ವಾಕ್ಯವೇ ನಮ್ಮ ಆಯುಧ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದೇ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ. ಒಂದು ವೇಳೆ ಹಾಗೆ ಆಗುವುದಾದರೆ ಅಂಥವರು ದೇವರ ಮುಖಾಂತರನೇ ಆ ಕೆಲಸವನ್ನು ಮಾಡಿಸ್ತಾರೆ. ಇವತ್ತು ಉದಾಹರಣೆಗೆ ಇಸ್ರೇಲ್ ದೇಶ, ಇಸ್ರೇಲರು ದೇವರಿಂದ ಆಯ್ಕೆಗೊಂಡವರು. ಆ ದೇಶವನ್ನು ಇಸ್ರೇಲರಿಗೆ ದೇವರೇ ಕೊಟ್ಟರು. ಪುಟ್ಟ ಮಂದೆಯೇ ಭಯಪಡಬೇಡ ಅಂತೇಳಿ. ಇವತ್ತು ಅಷ್ಟು ಸಣ್ಣ ರಾಷ್ಟ್ರವಾದರೂ ಕೂಡ ಏನಾಗ್ತದೆ, ಆ ದೇಶದ ಸುತ್ತಲೂ ಬಹಳ ವಿರೋಧಿ ದೇಶಗಳೇ ಎಲ್ಲರೊಂದಿಗೆ ಹೆದರದೆ ಯುದ್ಧವನ್ನು ಮಾಡ್ತಲೇ ಇದ್ದಾರೆ, ಜಯಿಸ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅವರಿಗೆ ಅಂತ ಶಾಂತಿ, ಅಂಥವರ ಒಂದು ಧೈರ್ಯ, ಅಂತ ಜ್ಞಾನವನ್ನು ಕೊಟ್ಟವರು ಯಾರಾಗಿದ್ದಾರೆ? ಕೊಡ್ತಾ ಇರೋರು ಯಾರು? ದೇವರು. ಹಾಗೆ ದೇವರು ಯಾರ ಕೈಯಲ್ಲಿ ಯಾವ ಕೆಲಸವನ್ನು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಗ ಅವರವರು ಅದದು ಕೆಲಸಕ್ಕೆ ಸರಿಯಾಗಿ ನಡೆದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಉದಾಹರಣೆಗೆ ಇವತ್ತೀಗ ನನ್ನನ್ನು ಅನೇಕ ಪಾಪಗಳಿಂದ, ಹಿರಿಯರ ಪಾಪಗಳಿಂದ ಬಿಡಿಸಿ ದೇವರು ನನಗೆ ರಕ್ಷಣೆ ಕೊಟ್ಟು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವಣ್ಣ ಅನೇಕ ಕೇಡು ಗಂಡಾಂತರ ಮರಣದ ಪಾಶ ಶತ್ರುಗಳ ಕೈಯಿಂದ ಬಿಡಿಸಿ ಕಾಪಾಡಿದ್ರು. ಇವತ್ತೀಗ ನನಗೆ ನನ್ನ ಏನು ಮಾಡಿದ್ದಾರೆ? ದೇವರ ಸಾಕ್ಷಿಯಾಗಿ ಒಂದು ಸುವಾರ್ತಿಕ ಕಾರಣವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದೇ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಿದ್ದಾರೆ. ವಿಶೇಷವಾದ ಜ್ಞಾನ ದೃಷ್ಟಿಯನ್ನು ಕೊಟ್ಟು, ಹೀಗಿರುವಾಗ ನಾನು ಬೇರೆ ಕೆಲಸಕ್ಕೆ ಕೈ ಹಾಕಬಾರದು. ನಾನು ಈ ಕೆಲಸದಲ್ಲೇ ಹೋಗ್ತಾ ಇರಬೇಕು. ಇದುವೇ ನಮ್ಮ ಪ್ರತಿಯೊಂದು ಹೃದಯವನ್ನು, ಮನಸ್ಸನ್ನು ನಾವು ಸತ್ಯವಾಗಿ ನಡೆದುಕೊಳ್ಳುವಂಥದ್ದು, ದೇವರಿಗೆ ಅರ್ಪಿಸುವಂಥದ್ದು. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ವರ, ಆ ವರದಲ್ಲಿ ದೇವರನ್ನ ನಾವು ಕಂಡುಕೊಳ್ಳಬೇಕಾಗಿದೆ. ಆ ಯಾರ್ಯಾರ ಮುಖಾಂತರ ಏನು ಕೆಲಸ ಮಾಡಿಸ್ಬೇಕು ಅದನ್ನು ದೇವರೇ ಮಾಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 4ನೇ ವಚನ, 26:4, ನಾನು ಕುಟಿಲ ಸ್ವಭಾವಿಗಳ ಸಹವಾಸ ಮಾಡುವವನಲ್ಲ, ಕಪಟಿಗಳನ್ನು ಸೇರುವವನಲ್ಲ. ಹಾಗಿರುವಾಗ ನೋಡಿ, ನಾವು ಮತ್ತೆ ಏನು ನೋಡಬೇಕು? ದೇವರಿಗೆ ವಿರುದ್ಧವಾಗಿ ಇತರರಲ್ಲಿ ಕೂಡ ದೇವರನ್ನು ಅವರು ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೀತಿಯ ಹೆಸರಿದೆ. ಅವರು ಕೂಡ ದೇವರೊಂದಿಗೆ ಸಂಪರ್ಕದಲ್ಲಿ ಇರ್ತಾರೆ, ದೇವರ ವಿಷಯದಲ್ಲೇ ನಡೀತಾರೆ. ಅಂಥವರೊಂದಿಗೆ ನಾವು ಪ್ರೀತಿಯಲ್ಲಿ ಸಹವಾಸದಲ್ಲಿ ಇರಬಹುದು. ಸಹವಾಸ ಅಂದರೆ ಕಷ್ಟ, ಸಂಕಟ, ದುಃಖದಲ್ಲಿ ಸಹಾಯ ಮಾಡುವಂಥದ್ದು. ಹಾಗೆ ಅನೇಕ ಪ್ರಾಪಂಚದಲ್ಲಿ ಇರೋರೊಂದಿಗೆ ನಾವು ಎಷ್ಟೇ ಆದರೂ ಅವರೊಂದಿಗೆ ನಾವು ಯಾವಾಗಲೂ ಸಹವಾಸದಲ್ಲಿ ಇರಬಾರದು. ಯಾಕೆಂದರೆ ಅವರ ಮುಖಾಂತರ ನಾವು ಪಾಪಗಳಿಗೆ ಹೋಗಿಬಿಡ್ತೇವೆ. ಸೈತಾನ ಪಾಪಕ್ಕೆ ಸೆಳೆಯುತ್ತಾನೆ. ಅವರಂಥವರು ಇಂಥವ್ರು. ಹಾಗೆ ಅನೇಕರು ಇವತ್ತು ದೇವರನ್ನು ಅರಿತುಕೊಂಡವರು, ದೇವಮಾನವರು ಅಂತ ಹೇಳೋರು ಪ್ರಾಪಂಚಿಕದ ಜೊತೆಲಿ, ರಾಜಕೀಯದ ಜೊತೆಲಿ ಸೇರಿಕೊಂಡು ಇವತ್ತು ಅನೇಕ ಕಷ್ಟ, ಸಂಕಟ, ದುಃಖ, ಶಿಕ್ಷೆಗಳನ್ನು ಅನುಭವಿಸ್ತಾ ಇರುವುದು ಇದೇ ಕಾರಣ. ನಾವು ಹಾಗೆ ಆಗಬಾರದು. ನಾವು ಪ್ರತ್ಯೇಕವಾಗಿರಬೇಕು. ಮಾತು ಎಲ್ಲರೊಂದಿಗೂ ಇರಬೇಕು. ಯಾವುದೇ ವಿಚಾರದಲ್ಲಿ ಅವರೊಂದಿಗೆ ನಾವು ಯಾವುದೇ ಅವರ ಮಾತು ಕಥೆಗಳಲ್ಲಿಯೂ ಕೆಲಸ ಕಾರ್ಯಗಳಲ್ಲಿಯೂ ನಾವು ಭಾಗಿಯಾಗಬಾರದು. ನಾನು ಕುಟಿಲ ಸ್ವಭಾವಿಗಳ ಸಹವಾಸ ಮಾಡಬಾರದು. ಕಪಟಿಗಳನ್ನು ಸೇರುವವನಲ್ಲ. ಹಾಗಿರುವಾಗ ಕಪಟಿಗಳು ಇದ್ದಾಗ ಮೋಸ ಅನ್ಯಾಯ ಮಾಡಿಕೊಂಡು ನಾನಾ ರೀತಿಯವರಿಗೆ ತೊಂದರೆ ಮಾಡಿಕೊಂಡು ದೇವರ ಮಾತಿಗೆ ಅವಿಧೇಯರಾಗಿ ನಡ್ಕೊಂಡು ಯಾರು ಇರ್ತಾರೋ ಅಂಥವ್ರ ಜೊತೆಲಿ ನಾವು ಸೇರಬಾರ್ದು. ನಮ್ಮನ್ನು ಕೂಡ ಅದೇ ಮಾರ್ಗಕ್ಕೆ ಎಳೀತಾರೆ. ಸೈತಾನ ಕಾರ್ಯವನ್ನು ಮಾಡ್ತಾನೆ. ಆಗ ನಾವು ದೇವರಿಂದ ದೂರ ಹೋಗ್ತೇವೆ. ದೇವರಿಗೆ ನಮ್ಮ ಮೇಲೆ ಬೇಸರವಾಗ್ತದೆ. ಬರೀ ಮಾತು, ಏನಪ್ಪ ಚೆನ್ನಾಗಿದ್ದೀವಿ, ಬಾ ಕಾಫಿ ಕುಡಿ, ಊಟ ಮಾಡೋದಿಲ್ಲ, ನಾನು ಈಗ ಕುಡ್ದೆ ಬಂದೆ, ನನಗೆ ಅರ್ಜೆಂಟ್ ಹೋಗಬೇಕು, ಏನು ಬೇಸರ ಮಾಡಬೇಡಪ್ಪ ಅಂತ ನಾವು ಉಪಾಯದಲ್ಲಿ ಮುಂದೆ ಸಾಗಬೇಕಾಗಿದೆ. ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ತಮ್ಮ, ಬಂಧು ಬಳಗ, ಅಕ್ಕ ತಂಗಿ, ಯಾರೇ ಇರ್ಬೋದು, ಅಂಥವ್ರನ್ನು ಸೇರಲೇಬಾರದು. ಅವರು ನಮ್ಮವರು, ಇವರು ನಮ್ಮವರು, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಒಂದು ವೇಳೆ ಆ ಕಡೆ ದೇವರು ಬೇಕು, ಈ ಕಪಟಿಗಳು ಬೇಕು, ದುಷ್ಟರು ಬೇಕು, ಅನೀತಿವಂತರು ಬೇಕು, ಪ್ರಪಂಚದಲ್ಲಿ ನಾವು ಜೀವಿಸಲೇಬೇಕು ಅಂತ ಹಿಂದೆ ಹೋದರೆ ದೇವರಿಂದ ದೂರ ಹೋಗಲೇಬೇಕಾಗ್ತದೆ. ದೇವರು ನಮ್ಮ ಕಡೆಯಿಂದ ಇರೋ ದೇವರ ದೃಷ್ಟಿಯನ್ನು ತಿರುಗಿಸಿಬಿಡ್ತಾನೆ. ಅನೇಕ ಶಿಕ್ಷೆಗಳು, ನಾವು ಆಮೇಲೆ ಬಹಳ ವಿರೋಧಿಗಳ ಕೈಗೆ ನಾವು ಸಿಕ್ಕಿ ಬೀಳಬೇಕಾಗ್ತದೆ. ಅಲ್ಲಿ ಕಷ್ಟ, ಸಂಕಟ, ದುಃಖಗಳು ನಾನಾ ರೀತಿಯಲ್ಲಿ ಅನುಭವಿಸಬೇಕಾಗ್ತದೆ. ಇದು ನಡೆದು ಹೋಗಿದೆ, ಈಗಲೂ ಕೂಡ ನಡೀತಾ ಇರುವುದು ಅದುವೇ. ಅದಕ್ಕೆ ದಾವೀದನ ಹೆಸರು ಹೇಳಿದ್ದು, ನಾನು ಕುಟಿಲ ಸ್ವಭಾವಿಗಳ ಸಹವಾಸ ಮಾಡುವವನಲ್ಲ, ಕಪಟಿಗಳನ್ನು ಸೇರುವವನಲ್ಲ ಅಂತ. ಅನೇಕರು ಇವತ್ತು ಏನು ಮಾಡ್ತಾರೆ? ಒಳಗೆ ಅವರ ಪ್ರಾಪಂಚಿಕ ವಿಷಯ, ಮನೆ ಕೆಲಸ, ಅವರ ಹಿಂದಿನ ಬುದ್ಧಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಎದುರುಗಡೆ ಬಹಳ ನಾಟಕವಾಡ್ತಾ ಇದ್ದಾರೆ. ಏನಿಲ್ಲ, ಭಾನುವಾರ ಬಂತಂದರೆ ಸ್ನಾನ ಮಾಡಿಸಿಕೊಂಡು ಮಡಿ ಬಟ್ಟೆ ಹಾಕ್ಕೊಂಡು ಪ್ರಾರ್ಥನೆಗೆ ಬಂದು ಕೂತ್ಕೊಳ್ಳೋದು, ತಲೆಗೆ ಮುಸುಕು ಹಾಕೊಳ್ಳೋದು, ಮೊಣಕಾಲು ಹಾಕುವುದು, ಇಂಥವರು ಅಥವಾ ಪುರುಷರಾದರೆ ಕೈ ಎತ್ತಿ ಪ್ರಾರ್ಥಿಸುವುದು. ಆದರೆ ಅವರ
ಮನಸ್ಸು ಎಲ್ಲಿರ್ತದೆ? ಪ್ರಾಪಂಚಿಕದ ಮೇಲೆ ಇದೆ, ದುಷ್ಟಶಕ್ತಿಗಳ ಮೇಲೆ ಇದೆ, ಸೈತಾನನ ಮೇಲೆ ಇದೆ. ಆದ್ದರಿಂದ ಅವರ ಮನಸ್ಸು ಎಲ್ಲಿ ಇರ್ತದೆ? ಈ ಪ್ರಾರ್ಥನೆ ಸಮಯದಲ್ಲಿ ನಾಟಕ ಆಡೋರು ಆಗಿರ್ತಾರೆ. ಅನೇಕ ಮಾನವರು, ಪಾಶುಗಳು, ಪಾದಗಳು, ಅಂಥವರು ಇಂಥವರು, ದೇವಮಣ್ಣವರು, ಗುರೂಜಿಗಳು, ಸ್ವಾಮೀಜಿಗಳು ಅಂತ ಹೇಳೋರು ಎಲ್ಲ ಬಹಳಷ್ಟು ಜನ ಮಂದಿ ಇದೆ ಪರಿಸ್ಥಿತಿ ಇದುವೇ ಆಗಿದೆ. ಎಲ್ಲೋ ಒಬ್ಬೊಬ್ರು ಸತ್ಯವಂತರಿದ್ದಾರೆ. ಆದರೆ ದಾವಿದರಸರು ಹೇಳಿದಾಗೆ ಅಂಥವರ ಸವಾಸ ನಾವು ಬಿಟ್ಟು ಜೀವಿಸಿ ದೇವರನ್ನು ಹಿಂಬಾಲಿಸಿದರೆ ಮಾತ್ರ ಆಶೀರ್ವಾದ. ಇಲ್ಲದಿದ್ದರೆ ಪ್ರತಿಯೊಬ್ಬರ ಮನಸ್ಸು ಹೃದಯವನ್ನು ದೇವರು ಪರೀಕ್ಷಿಸುವವರಾಗಿದ್ದಾರೆ. ದೇವರಿಗೆ ಯಾವುದು ಮಚ್ಚುಮರ ಇಲ್ಲ. ಅದಕ್ಕೆ ಆಕಾಶದ ಮೇಲೆ ನೀರಿಟ್ಟು ಆ ನೀರಿನ ಮೇಲೆ ಸಿಂಹಾಸನ ರೂಢನಾಗಿರುವುದು. ಅದಕ್ಕೆ ಪವಿತ್ರ ಆತ್ಮರನ್ನು ನಮಗೆ ದೇವರು ಇಲ್ಲಿ ಭೂಲೋಕದಲ್ಲಿ ಕೊಟ್ಟಿರುವುದು, ಪ್ರತಿಯೊಬ್ಬರನ್ನು ಪರೀಕ್ಷಿಸಿ ದೇವರಿಗೆ ತಿಳಿಯಪಡಿಸುವುದಕ್ಕೆ. ಆದ್ದರಿಂದ ಯಾವುದೇ ನಾಟಕ ಏನೇ ಮಾಡಿದರೂ ದೇವರು ಮಾಡೋದಿಲ್ಲ, ನೋಡೋದಿಲ್ಲ, ನಮ್ಮ ಮನಸ್ಸು ಗೊತ್ತಾಗೋದಿಲ್ಲ ಅಂತೇಳಿ ನಾಟಕ ಆಡಿದರೆ ತಕ್ಕಾದ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. ಯಾರೊಂದಿಗೂ ಅಂತ ಗುಡುಗು ಇಡೀ ಇವತ್ತು ಬೆಂಕಿಯನ್ನಾದರೂ ನಾವು ನಾಶ ಮಾಡ್ಬೋದು, ಆರಿಸ್ಬೋದು. ಆ ಸಿಡಿಲನ್ನು ನಾಶ ಮಾಡೋಕ್ಕಾಗ್ತದ? ಅದುವೇ ಬೆಂಕಿಯ ಚೂರು ದೇವರ ಮಾತಾಗಿದೆ. ಅವ್ರು ಯಾವಾಗಲೂ ಅವರೊಂದಿಗೆ ಖಂಡಿತವಾಗಿ ನಾವು ಮರೆಮಾಚಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ, ನನಗೆ ದುರ್ಜನರ ಕೂಟವು ಅಸಹ್ಯ, ದುಷ್ಟರ ಸಂಘವು ಬೇಕಿಲ್ಲ. ನೋಡಿ, ದೇವರು ಯಾರನ್ನು ಆರಿಸ್ಕೊಂಡಿರ್ತಾರೋ, ಯಾರು ದೇವರೊಂದಿಗೆ ಜೀವಿಸ್ತಾರೋ, ದೇವರು ಯಾರನ್ನು ನಡೆಸ್ತಾರೋ ಅವರು ಈ ದುರ್ಜನರ ಕೂಟ ಅವರಿಗೆ ಸೇರುವುದೇ ಇಲ್ಲ. ಅಂಥವ್ರ ಜೊತೆಲಿ ಯಾಕೆ ಸೇರಬೇಕು? ನಾವು ಅಂಥ ಜೊತೆ ಯಾಕೆ ಮಾತಾಡಬೇಕು? ಸ್ವಲ್ಪ ದೂರ ಇರ್ತಾರೆ. ಒಂದೊಂದು ಸಮಯ ಅವರು ಏನಾದರೂ ಕಷ್ಟ, ಸಂಕಟ, ದುಃಖಗಳು ಬಂದರೆ ಹೇಳ್ತಾರೆ, ಮಾಡ್ತಾರೆ, ತಿಳಿಸ್ತಾರೆ. ಆಮೇಲೆ ಆಟೋಮೆಟಿಕ್ ಆಗಿ ಅವರು ದೂರವಾಗ್ತಾರೆ. ಯಾಕೆಂದರೆ ಅವರಿಗೆ ದೇವರ ವಿಷಯಗಳು ಬೇಕಾಗಿಲ್ಲ. ಈ ಪ್ರಾಪಂಚಿಕ ವಿಷಯ ಅದನ್ನು ಕಂಡು ಹಿಡ್ಕೊಂಡು ಮತ್ತೆ ಅಂಥವ್ರ ಜೊತೆಲಿ ಸೇರಲೇಬಾರ್ದು, ಅವರಿಂದ ದೂರ ಇರಲೇಬೇಕು. ದುಷ್ಟರ ಸಂಘವು ಬೇಕಿಲ್ಲ, ಅಂಥವರ ಸಂಘವೇ ಬೇಡ. ಆಗಲೇ ಹೇಳಿದಾಗ ಏನೋ ಇಲ್ಲೇ ಸಿಕ್ಕಿದ ಮಾತುಗಳು, ಟೀ ಕುಡಿಯೋಣ, ಕಾಫಿ ಕುಡಿಯೋಣ, ಊಟ ಮಾಡೋ, ಅದು ತಿನ್ನು, ಇದು ತನ್ನು, ಬಾ ನಮ್ಮ ಮನೇಲಿ ಇವತ್ತು ಅಂಥ ಬಾಟಿದೆ, ಇಂಥ ಬಾಟಿದೆ, ಅವರು ಬರ್ತಾರೆ, ಇವರು ಬರ್ತಾರೆ ಅಂತ ಹೇಳಿದ್ರು ಕೂಡ ಖಂಡಿತವಾಗಿ ಅಂಥವ್ರ ಕೂಟ ಸಂಘಕ್ಕೆ ಹೋಗಬಾರದು. ಎರೇಮನಿಗೂ ಕೂಡ ಒಂದು ಮಾತು ಹೇಳಿದರು ದೇವರು, ಏನಪ್ಪ ಅಂದರೆ ಆಡಂಬರದ ಮನೆಗೆ ಸೇರಬೇಡ, ಕಪಟಿಗಳೊಂದಿಗೆ ಸೇರಬೇಡ, ಕೂತ್ಕೊಳ್ಬೇಡ, ಊಟ ಮಾಡಬೇಡ, ನೀನು ಕೂಡ ಮತ್ತೆ ಅವರಾಗಿ ಆಗ್ತೀಯಾ ಅಂತೇಳಿ. ಹಾಗೆ ಮಾಡಿದರೆ ಖಂಡಿತವಾಗಿ ದೇವರ ಆಶೀರ್ವಾದ ಪಡ್ಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 6ನೇ ವಚನ, ಯೆಹೋವನೇ, ನಾನು ನಿಷ್ಕಲಂಕನೆಂದು ಕೈಗಳನ್ನು ತೊಳೆದುಕೊಂಡವನಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಪೂರ್ಣವಾಗಿ ಕೈಗಳು ಅಂದರೆ ನನ್ನ ಕೈ ಹಿಂದೆ ತಪ್ಪು ಕೆಲಸಗಳನ್ನು ಮಾಡಿದ್ದೆ, ಇನ್ನು ಮುಂದೆ ನಾನು ಈ ಕೈಯಲ್ಲಿ ನೀವು ಕೊಟ್ಟ ಕೈಗಳಲ್ಲಿ ತಪ್ಪು ಕೆಲಸ ಮಾಡುವುದಿಲ್ಲ ಅಂತೇಳಿ ಕೈಯನ್ನು ತೊಳೆದುಕೊಂಡು ಶುದ್ಧ ಮಾಡಿಕೊಂಡರು. ಯಾರೋ ದಾವಿದರಸರು ಅವರ ಕೈಯಲ್ಲಿ ಕೂಡ ಅದನ್ನು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ, ಬಹಳ ತಪ್ಪು ಕೆಲಸಗಳನ್ನ ಮಾಡಿದ್ದಾರೆ. ಹಾಗೆ ನಾವು ಕೂಡ ಒಂದು ವೇಳೆ ದೇವ್ರನ್ನ ಅರಿತುಕೊಂಡ ಮೇಲೆ, ಅರಿತುಕೊಳ್ಳೋದಕ್ಕಿಂತ ಮೊದಲು ದೇವ್ರನ್ನ ಕ್ಷಮಿಸಿದ ಮೇಲೆ ಮತ್ತು ಏನಾದರೂ ಇನ್ನೊಬ್ಬರಿಗೆ ಹೊಡೆಯೋದು, ಬಡಿಯೋದು, ಕೈ ತೋರಿಸೋದು, ಬಡ್ಡಿಗೆ ಕೊಡೋದು, ಇನ್ನೊಬ್ಬರ ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ ಎಂಥದೋ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಕೈಗಳನ್ನು ಮಾಡಿದರೆ ಎಲ್ಲ ವಿಷಯಗಳಲ್ಲಿಯೂ ಖಂಡಿತವಾಗಿ ಕೈಗಳನ್ನು ಶುದ್ಧ ಮಾಡಿಕೊಳ್ಳಬೇಕು. ಇದು ಯೆಶಾಯ 1ನೇ ಅಧ್ಯಾಯದಲ್ಲಿ ಕೂಡ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ ಎಂಬುದಾಗಿ ಯೆಶಾಯನ ಮೂಲಕ ದೇವರು ಇಸ್ರಾಯೇಲರಿಗೆ ಹೇಳಿದ್ರು. ಇದು ಇವತ್ತು ದೇವರು ಆದುಕೊಂಡಂತ ನಮಗೆ ನಮ್ಮ ಕೈ, ಕಾಲು, ಮನಸ್ಸು, ದೃಷ್ಟಿ, ಕಿವಿ, ಕಣ್ಣು ಎಲ್ಲವನ್ನ ಶುದ್ಧ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲದಿದ್ದರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಏನಾದರೂ ತಪ್ಪಿ ಹೋಗಿದ್ದರೆ ಅವರು ನಿಮ್ಮ ಮಾರ್ಗದಲ್ಲೇ ನಡೆಯುವಂತೆ ನಿಮ್ಮ ಪವಿತ್ರ ಆತ್ಮನ ಮೂಲಕ ಅವರನ್ನು ನಡೆಸಲಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ, ವಿಶೇಷವಾದ ಜ್ಞಾನ, ಬುದ್ಧಿ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಅವರಿಗೆ ಕೊಟ್ಟು ಆಶೀರ್ವದಿಸಲಿ. ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ಪಾಪ ಪರಿಹಾರ, ರಕ್ಷಣೆ ಕೂಡ ನಿಮ್ಮಿಂದಲೇ. ನೀವೊಬ್ಬರೇ ದೇವರು. ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ. ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮಗೂ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ಮಾರ್ಗದಲ್ಲಿ ನಡೆಸುವಂತೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಮತ್ತು ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಲಿ.